ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. 2027ರ ಆಗಸ್ಟ್ 15ಕ್ಕೆ ಭಾರತದ ಮೊದಲ ಬುಲೆಟ್ ಟ್ರೈನ್, ಜನವರಿ 3ನೇ ವಾರ ವಂದೇ ಭಾರತ್ ಸ್ಲೀಪರ್ ಎಕ್ಸ್‌ಪ್ರೆಸ್‌ಗೆ ನರೇಂದ್ರ ಮೋದಿ ಚಾಲನೆ. ರಾಜ್ಯವನ್ನು ಅಭಿವೃದ್ಧಿಯತ್ತ ನಡೆಸಲು ಅಧಿಕಾರಿಗಳ ಸಹಕಾರ ಅಗತ್ಯ, ಸಿಎಂ. ಸರ್ಕಾರದ ಸೇವೆಗಳ ವಿಳಂಬ ಮಾಡಿದರೆ ಕಠಿಣ ಕ್ರಮದ ಎಚ್ಚರಿಕೆ. ಕ್ರೀಡಾ ಆಡಳಿತ ಕಾಯ್ದೆ ಭಾಗಶಃ ಜಾರಿ, ಹೊಸ ವರ್ಷಾರಂಭದಿಂದಲೇ ಅನ್ವಯ. ರಾಷ್ಟ್ರೀಯ ಕ್ರೀಡಾ ಮಂಡಳಿ, ನ್ಯಾಯಮಂಡಳಿ ರಚನೆ ಶುರು. ತಿರುವನಂತಪುರಂ ಮಹಾನಗರ ಪಾಲಿಕೆ ಚುನಾವಣೆ, ಬಿಜೆಪಿ ಗೆಲುವಿಗೆ ಪ್ರಧಾನಿ ನರೇಂದ್ರ ಮೋದಿ ಶ್ಲಾಘನೆ. ಸ್ವಿಟ್ಜರ್ಲೆಂಡ್ನಲ್ಲಿ ಗೋವಾ ಬಾರ್ ರೀತಿ ಭೀಕರ ಅಗ್ನಿ ದುರಂತ, 40 ಜನ ಸಾವು, 100ಕ್ಕೂ ಹೆಚ್ಚು ಜನರ ಸ್ಥಿತಿ ಗಂಭೀರ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ 1.74 ಲಕ್ಷ ಕೋಟಿ ರೂಪಾಯಿ ಜಿಎಸ್ಟಿ ಸಂಗ್ರಹ, ಡಿಸೆಂಬರ್ನಲ್ಲಿ ತೆರಿಗೆ ಸಂಗ್ರಹದಲ್ಲಿ ಶೇಕಡಾ 6.1ರಷ್ಟು ಏರಿಕೆ. ಫೆಬ್ರವರಿ 1ರಿಂದ ಸಿಗರೇಟ್, ತಂಬಾಕು ಭಾರಿ ತುಟ್ಟಿ, ಜಗಿಯುವ ತಂಬಾಕು, ಪಾನ್ ಮಸಾಲಾ ದರ ದುಪ್ಪಟ್ಟಾಗುವ ನಿರೀಕ್ಷೆ. ಕೋಗಿಲು, 167 ಮನೆ ನೆಲಸಮ, ದಾಖಲೆ ಪರಿಶೀಲಿಸುತ್ತಿರುವ ಅಧಿಕಾರಿಗಳು, ಸಲ್ಲಿಕೆಯಾದ ಅರ್ಜಿ 250ಕ್ಕೂ ಅಧಿಕ. ರಾಜಸ್ಥಾನ ಸರ್ಕಾರಿ ಶಾಲೆಗಳಲ್ಲೂ ದಿನಪತ್ರಿಕೆ ಓದು ಕಡ್ಡಾಯ, ದೈನಂದಿನ ವಿದ್ಯಮಾನ ಆಗುಹೋಗು ಕುರಿತು ಜಾಗೃತಿಗಾಗಿ ಕ್ರಮ. ಚಿಕ್ಕಬಾಣಾವರಕ್ಕೆ ಪೊಲೀಸ್ ಠಾಣೆ, ಸರ್ಕಾರ ಆದೇಶ, ಅಪರಾಧ ಪ್ರಕರಣ ಸಂಖ್ಯೆ ಹೆಚ್ಚಳ ಹಿನ್ನೆಲೆ ಕ್ರಮ.